ನಮಸ್ತೆ ಗುರುಜಿ. ನನ್ಗೆ ಒಂದ್ ಡೌಟ್ ಏನಂದ್ರೆ, ಆ, ಒಳ್ಳೇದೇ ಮಾಡಿದ್ರೆ ಭಗವಂತನಿಗೆ ಹತ್ರ ಆಗ್ತೀವಿ. ಒಳ್ಳೇದ್ ಮಾಡಿದರೂ ಒಳ್ಳೇದೇ ಆಗುತ್ತೆ ಅಂತ ಪ್ರತಿಯೊಂದರಲ್ಲೂ ಓದಿದಾಗ ನಾನು ತಿಳ್ಕೊಂಡಿರೋದು. ಎಸ್ ಬಟ್ ನಮಗೆ ನಾವು ಯಾರಿಗೂ ಒಂದು ಕೆಟ್ಟದ್ ಬಯಸಲ್ಲ, ಯಾರ ಬಗ್ಗೆನೂ ಒಂದು ಕೆಟ್ಟ ಭಾವನೆ ಇರಲ್ಲ ಅಂತ ಅಂದಾಗ, ಈಗ ಸಂಬಂಧ, ರಕ್ತ ಸಂಬಂಧ, ಎಲ್ಲಾ ಸಂಬಂಧಕ್ಕಿಂತ ದೊಡ್ಡದು ರಕ್ತ ಸಂಬಂಧ ಅಂತ ಹೇಳ್ತೀವಿ. ಸೊ ಆ ರಕ್ತ ಸಂಬಂಧದಲ್ಲಿ ನಾವ್ ಯಾರಿಗೂ ಕೆಟ್ಟದ್ ಬಯಸಲ್ಲ. ಆದ್ರೆ ನಮ್ಮ ರಕ್ತ ಸಂಬಂಧಿಗಳೇ ಆಗಿರ್ಬೋದು, ನಮ್ಮ ಸಂಬಂಧಿಕರೇ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಆದಷ್ಟು ಪ್ರೀತಿ ಒಳ್ಳೆದನ್ನ ನಾವು ಬಯಸ್ತೀವಿ. ಆದ್ರೆ ರಕ್ತ ಸಂಬಂಧಕ್ಕೂ ಅವರು ಬೆಲೆ ಕೊಡ್ದೇನೆ ನಮಗೆ ಕೆಟ್ಟದ್ ಮಾಡೋದಾಗಿರ್ಬೋದು, ನಮಗೆ ಅಪಪ್ರಚಾರ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮಗೆ ಕೆಟ್ಟದನ್ನೇ ಬಯಸಿ ಅಪಪ್ರಚಾರ ಮಾಡ್ತಾ ಹೋಗ್ತಾರೆ. ಸೊ ಆವಾಗ ಏನಂದ್ರೆ ಅವರು ಫೈನಾನ್ಷಿಯಲಿ ಆಗಿರ್ಬೋದು, ಇನ್ನ ಯಾವುದೇ ಒಂದು ವಿಚಾರದಲ್ಲೂ ಅವರು ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇರ್ತಾರೆ. ಸೊ ಆದ್ರೆ ಒಳ್ಳೆದನ್ನೇ ಬಯಸೋದ್ರಿಗೆ ಯಾಕೆ ಕೆಟ್ಟದಾಗುತ್ತೆ ಅಂತ. ವೆರಿ ಗುಡ್. ಸೊ ಚಿಕ್ಕದಾಗಿ ಒಂದು ಉದಾಹರಣೆ. ಇವಾಗ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಕೆಲ್ಸಕ್ಕೆ ಹೋಗಿರೋದಕ್ಕೆ ನಿಮ್ಗೆ ಸಂಬಳ ಅಂತ ಕೊಡ್ತಾರೆ. ಎಷ್ಟು? ಉದಾಹರಣೆಗೆ ಒಂದು 10,000 ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. 10,000 ನಿಮ್ಮ ಹತ್ರ ಇದೆ. ಆ 10,000 ಇಟ್ಕೊಂಡು ನೀವು ಕೆಲಸ ಬಿಟ್ಬಿಡ್ತೀರಾ. ಕೆಲಸ ಬಿಟ್ಬಿಟ್ಟು ನೀವು ಏನೇ ಮಾಡ್ತಾ ಇರಿ, 10,000 ಇರೋವರೆಗೂ ಎಷ್ಟೇ ಕೆಟ್ಟದ್ ಬೇಕಾದ್ರೂ ಮಾಡ್ಬೋದು, ಒಳ್ಳೇದ್ ಮಾಡ್ಬೋದು, ಏನ್ ಬೇಕಾದ್ರೂ ಆ ದುಡ್ಡಿನಿಂದ ನೀವು ಮಾಡ್ತಾನೆ ಇರ್ಬೋದು. ನೀವು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಸಂಪಾದನೆ ಮಾಡ್ತೀರಾ, ಇಲ್ಲಾಂದ್ರೆ ಅದು ಖರ್ಚು ಮಾಡ್ತಾ ಇರ್ತೀರ. ಇವಾಗ ನೀವು 10,000 ಇರೋವರೆಗೂ ಎಷ್ಟೇ ಕೆಟ್ಟದ್ ಮಾಡಿದ್ರು, ಏನೇ ಮಾಡಿದ್ರು ನಿಮ್ಮನ್ನ ಯಾರು ತಡೆಯಕ್ ಆಗೋದಿಲ್ಲ, 10,000 ಪೂರ್ತಿ ಮುಗಿಯೋವರೆಗೂ. ಕರೆಕ್ಟಾ? ಸೊ ನಾನು ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ, ನನಗೆ ಪುಣ್ಯದ ಫಲ ಅನ್ನೋದಿದೆ. ಆ ಪುಣ್ಯದ ಫಲದಿಂದ ಇವಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬನ್ನ ಕೊಲೆ ಮಾಡ್ಬೋದು, ಒಬ್ಬನ್ನ ಅತ್ಯಾಚಾರ ಮಾಡೋದು, ನಾನು ಏನ್ ಮಾಡ್ತಾ ಇದ್ರು ಆ ಪುಣ್ಯ ಫಲ ಇರೋವರೆಗೂ ಯಾರು ನನ್ ಏನು ಮಾಡ. ಕ್ಲಿಯರ್? ಆದ ಕಾರಣ ಯಾರೆಲ್ಲ ನಾನು ನೋಡ್ತೀನಿ ಕೆಟ್ಟವರಾಗಿದ್ದಾರೆ ಆದ್ರೆ ಇನ್ನು ಚೆನ್ನಾಗೇ ಇದಾರಲ್ಲ, ಚೆನ್ನಾಗಿ ಇರ್ತಾರೆ. ಎಲ್ಲಿವರೆಗೂ? ಅವರ ಪುಣ್ಯ ಫಲ ಇರೋವರೆಗೂ ಚೆನ್ನಾಗಿ ಇರ್ತಾರೆ. ನೀವು ನೋಡ್ಬೋದು, ಯಾಕೆ ಕೆಲವೊಮ್ಮೆ ಇದೇ ಜನ್ಮದಲ್ಲೇ ಕಾಣಿಸ್ಕೊಳ್ಬಿಡುತ್ತೆ. ಮಹಾ ಶ್ರೀಮಂತನಾಗಿರ್ತಾನೆ, ಒಂದೇ ದಿನ ಆ ಶೇರ್ ಮಾರ್ಕೆಟ್ ಎಲ್ಲ ಬಿದ್ದು ಒಂದೇ ದಿನ ಬಡವನಾಗಿ ಹೋಗ್ತಾನೆ. ಇನ್ ಕೆಲವ್ರು ನೋಡೋದು ಬಡತನದಲ್ಲಿ ಇರ್ತಾರೆ, ಒಂದೇ ದಿನ ಲಾಟ್ರಿ ಗಿಟ್ರಿ ಹೊಡೆದು ಶ್ರೀಮಂತರಾಗಿ ಹೋಗ್ತಾರೆ. ನೋಡಿದ್ವಿ ಹಲವಾರು ಜನರ ಒಂದು ಬದಲಾವಣೆಗಳು ನೋಡ್ತೀವಿ. ಕೆಲವರು ಕ್ರಮೇಣ ಶ್ರೀಮಂತರಾಗಿ ಹೋಗ್ತಾರೆ, ಕೆಲವರು ಕ್ರಮೇಣ ಬಡವರಾಗಿ ಹೋಗ್ತಾ ಇರ್ತಾರೆ ಅಲ್ವಾ? ಸೊ ಅದೆಲ್ಲ ಅವರ ಒಂದು ಪುಣ್ಯ ಫಲಗಳು, ಪಾಪದ ಒಂದು ಫಲಿತಾಂಶಗಳು. ಪಾಪಿಗಳಾಗಿರೋರು ಆ ಪುಣ್ಯಗಳು ಕ್ಷೀಣಿಸ್ತಾ ಏನಾಗುತ್ತೆ, ಪಾಪದ ಕರ್ಮ ಅನ್ನೋದು ಬರುತ್ತೆ. ನೋಡ್ಬೋದು ಎಷ್ಟೋ ಜನ ಒಳ್ಳೆಯವರಾಗಿರ್ತಾರೆ, ಆದ್ರೆ ಆತ ಮಾಡಿರೋ ಪಾಪಗಳು ಇನ್ನೂ ಆ ಫಲಿತಾಂಶಗಳು ಇರುತ್ತಲ್ಲ, ಅದನ್ನ ಇವಾಗ ಅನುಭವಿಸ್ತಾನೆ ಇರ್ತಾನೆ. ಅವಾಗ ಅನ್ಕೊಳ್ತಾನೆ, ನಾನು ಎಷ್ಟು ಒಳ್ಳೇದು ಮಾಡ್ತೀನಿ ಆದ್ರೂ ಅನುಭವಿಸ್ತೀನಿ. ಆ ಪಾಪದ ಫಲಿತಾಂಶ ಇರೋವರೆಗೂ ಅನುಭವಿಸ್ಲೇಬೇಕಾಗ್ತದೆ. ಅರ್ಥ ಆಯ್ತಾ? ನಾನು ಹೋದ ಜನ್ಮದಲ್ಲಿ ಇದು ಹೆಂಗೆ ಅರ್ಥ ಆಯ್ಸೋದು ನಿಮಗೆ? ನಿಮಗೆ ತಿನ್ನೋದಕ್ಕೆ ಒಂದು ವಸ್ತು ಲೈನ್ ಆಗಿ ಇಟ್ಟಿದ್ದೀನಿ. ಮೊದಲು ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ ಎಲ್ಲ ಇಟ್ಕೊಂಡು ಹೋಗಿದ್ದೀನಿ. ಒಂದಾದ್ಮೇಲೆ ಒಂದೇ ಬರೋದು. ಸಿಹಿ ತಿಂತಾರೆ, ಆ ನಂತರ ಕಹಿದು ಬರ್ತಾ ಇದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸರಿ ಕಹಿ ತಿನ್ಲೇಬೇಕು, ಆದ ನಂತರ ಮತ್ತೆ ಸಿಹಿ ಬರುತ್ತೆ. ಕರೆಕ್ಟ್? ಆ ರೀತಿ ನಿಮ್ಗೆ ಇವಾಗ ಪುಣ್ಯದ ಫಲಿತಾಂಶ ಇರುವಾಗ ನೀವು ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಿಮ್ಗೆ ಒಳ್ಳೇದಾಗ್ತಾನೆ ಇರುತ್ತೆ. ನೀವು ಪಾಪಿಗಳಾಗಿದ್ರೆ ನೀವೆಷ್ಟೇ ಒಳ್ಳೇದು ಮಾಡ್ತಿದ್ರು ನಿಮಗೆ ಆ ಒಂದು ಪಾಪದ ಒಂದು ಕರ್ಮನೆ ಬರ್ತದೆ, ಕಷ್ಟಗಳೇ ಅನ್ನೋದು ಬರ್ತಾ ಇರುತ್ತೆ. ಅರ್ಥ ಆಯ್ತಾ ಮತ್ತೆ ಕೇಳಿಸ್ತಾ ಇದೆಯಾ?